ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದಲ್ಲಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಿದ್ದ ಕಟ್ಟಡಗಳನ್ನು ತಾಲೂಕು ಆಡಳಿತಾಧಿಕಾರಿಗಳು ಮುಟ್ಟುಗೋಲು ಹಾಕಲು ಮುಂದಾದಾಗ ಭಾರೀ ಹೈಡ್ರಾಮವೇ ನಡೆದಿದೆ. ಕೋರ್ಟ್ ಆದೇಶದಂತೆ ಪೊಲೀಸರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯಿತಿಗೆ ಸೇರಿದ ಆಸ್ತಿ ಮುಟ್ಟುಗೋಲು ಹಾಕಿ ಸೀಲ್ ಮಾಡಿದ್ದಾರೆ. ಈ ವೇಳೆ ನ್ಯಾಯಕ್ಕಾಗಿ ಅಂಗಲಾಚಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಟು ಅಂಗಡಿಯನ್ನ ಒತ್ತುವರಿ ಮಾಡಿಕೊಂಡಿದ್ದ ದಲಿತ ಕುಟುಂಬಗಳು ಪ್ರತಿಭಟನೆ ನಡೆಸಿದ್ದಾರೆ. ಪೊಲೀಸರ ಎದುರೇ ಪೆಟ್ರೋಲ್ ಸುರಿದುಕೊಂಡು ಮಹಿಳೆ ಹೈಡ್ರಾಮಾ ಮಾಡಿದ್ದಾರೆ. ನಂತರ ಕಣ್ಣೀರಿಟ್ಟು ನ್ಯಾಯ ಬೇಕು, ಇಲ್ಲದಿದ್ದರೆ ಸ್ಥಳದಲ್ಲೇ ಎಲ್ಲರೂ ಜೀವ ಬಿಡ್ತೇವೆ ಎಂದು ಅಂಗಲಾಚಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಡಿವೈಎಸ್ಪಿ ಓಂ ಪ್ರಕಾಶ್ ಭೇಟಿ ನೀಡಿ ಸಂಧಾನಕ್ಕೆ ಯತ್ನಿಸಿದ್ದಾರೆ. ನಂತರ ಸಂತ್ರಸ್ತರು ಕಾನೂನು ಹೋರಾಟಕ್ಕೆ ಮುಂದಾಗುವುದಾಗಿ ಹೇಳಿದ್ದಾರೆ. ನಮ್ಗೆ ಯಾಕೆ ಸರ್ ತೊಂದರೆ ಕೊಡಬೇಕು? ನಮ್ಗೆ ಯಾಕೆ ತೊಂದರೆ ಕೊಡಬೇಕು? ಸಾವಿರದ 1951-52 ಸರ್ ನಾವು ಮುಂಜೂರಾತಿ ಯಾರು DCS ಅವ್ರು ಮುಂಜೂರಾತಿ ಮಾಡಿದ್ದಾರೆ ಸರ್. ಆ ಮುಂಜೂರಾತಿ ಮಾಡಿದ ಜಾಗದಲ್ಲಿ ನಾವು ಇದ್ದೀವಿ ಸರ್, ಬೇರೆ ಜಾಗದಲ್ಲಿ ಇಲ್ಲ ಸರ್. ನಾವು ಇವ್ರು ಅಕ್ರಮವಾಗಿ ಕಟ್ಕೊಂಡು ನಮಗೆ ಹಿಂಸೆ ಕೊಡ್ತಾವ್ರೆ. ಅಕ್ರಮವಾಗಿ ಕೊಟ್ಟಿರ್ತಕ್ಕಂಥ ಬೇರೆ ಜಾಗದಲ್ಲೆಲ್ಲ ಕಟ್ಕೊಂಡವ್ರು ಸರ್. ಬೇರೆ ಜಾಗದಲ್ಲಿ ಕಟ್ಟಿರ್ತಕ್ಕಂಥ ಅವ್ರನ್ನ ಡೆಮೊಲಿಷನ್ ಮಾಡಿಸ್ತಾ ಇಲ್ಲ. ನಮಗೆ ಇವ್ರು ಮಾದಿಯವರು ಅನ್ನೋ ಉದ್ದೇಶಪೂರ್ವಕವಾಗಿ ನಮಗೆ ತೊಂದರೆ ಕೊಡ್ತಾವ್ರು ಸರ್. ನಮ್ಗೆ ACDC ಮಾಡಿರ್ತಕ್ಕಂಥ ರೆಕಾರ್ಡ್ ಐತೆ ಸರ್ ನಮ್ಮ ಹತ್ರ. ಇವರು ರೆಕಾರ್ಡ್ ಸುಮ್ಮನೆ ರೆಕಾರ್ಡ್ ಮಾಡ್ಕೊಂಡು ಇವ್ರು ಪಂಚಾಯತಿ ಅದೇ ಅಂತ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ರೆ ನಾನು ಮುಂಜೂರಾತಿ ಇದೆ ಸರ್. ನಮಗೆ ಮುಂಜೂರಾತಿ ಆಗಿರೋದು ಇದೆಯಾ? ನಮ್ಗೆ ಇದೇ ಜಾಗ, ನಮ್ಗೆ ಇದೇ ಜಾಗ, ಬೇರೆ ಜಾಗ ನಮ್ಗೆ ಯಾವ ನೋಟಿಸು ಕೊಟ್ಟಿಲ್ಲ ಸರ್. ನಮ್ಗೆ ಯಾವ ನೋಟಿಸು ಕೊಟ್ಟಿಲ್ಲ ನಮ್ಗೆ ಯಾವ ನೋಟಿಸು ಕೊಟ್ಟಿಲ್ಲ. ಸುಮ್ಮನೆ ಬರ್ತಾರೆ, ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ. ಯಾರು ಬೇರೆ ಕಟ್ಟಿರ್ತಾನೆ ಅಕ್ರಮ ಕಟ್ಟಿರ್ತಕ್ಕಂಥ ಜಾಗನ ಬಿಡಿಸ್ತಾ ಇಲ್ಲ. ನಮ್ದು ಒಬ್ಬರದೇ ಜಾಗನ ಬಿಡಿಸಾಕಿ ಮಾಡ್ತಾರೆ. ಟ್ರಾಫಿಕ್ ಎಷ್ಟು ಸಮಸ್ಯೆ ಆಯ್ತಲ್ಲ ಗೊತ್ತಾ? ಶನಿವಾರ ಬಂದ್ರೆ ಕೋಳಿ ಅಂಗಡಿಗಳಿಗೆಲ್ಲ ಕೊಟ್ಟಾರೆ, ಅಂತವನ್ನ ತೆರವು ಮಾಡಿಸಿ ಅಂತ ಹೇಳ್ತಾ ಇಲ್ಲ. ಬರೀ ಮಾದಿರು ದಲಿತರನ್ನ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡ್ತಾವ್ರೆ. ನಾವೇನ್ ಗೊತ್ತಾಗಿಲ್ವಾ ಸರ್? ಬರೀ ಬಲ್ಲಾಡಿರೇ ಬದುಕ್ಬೇಕಾ ಇಲ್ಲಿ? ನ್ಯಾಯ ಅಂದ್ರೆ ಎಲ್ಸ ನ್ಯಾಯ ಕೊಡ್ತೀರಾ? ನೀವೇ ನ್ಯಾಯ ಕೊಡಿಸ್ಬೇಕೀಗ ಸರ್. ನೀವೇ ನ್ಯಾಯ